ಏನಣ್ಣ ಆಟೋಗೆ ಏನಾಗಿದೆ? ಗಾಡಿ ಬೋರ್ ಬಂದೈತೆ, ಸಣ್ಣ ಪುಟ್ಟ ರಿಪೇರಿ ಎಲ್ಲ ಸೇರಿ ಒಂದ್ 50,000 ಆಗುತ್ತೆ. 50,000ನಾ? ರೆಡಿ ಮಾಡ್ಕೊಡಿರೋಣ. ಸರಿ ಅಣ್ಣ, ನಾನು ಹೇಳ್ತೀನಿ. ಏನ್ ಮಗ ಫೋನ್ ಮಾಡಿ ಅರ್ಜೆಂಟ್ ಬರಕ್ ಹೇಳ್ದೆ? ಮಗ ನೀ ಸೆಕೆಂಡ್ ಹ್ಯಾಂಡ್ ಆಟೋ ನೋಡು ಅಂತ ಹೇಳಿದಲ್ಲ, ನನ್ ಗಾಡಿನೇ ಮಾರ್ತಾ ಇದೀನಿ. ಹೌದಾ ಮಗ, ಎಷ್ಟು ಹೇಳ್ತಾ ಇದೀಯಾ? ಹೊರಗಡೆ ಇದ್ರ ಮಾರ್ಕೆಟ್ ಪ್ರೈಸ್ 2 ಲಕ್ಷ ಇದೆ. ನಿನ್ ಗೊತ್ತಿರೋನಲ್ವಾ, 1.5 ಲಕ್ಷ ಕೊಡು ಸಾಕು. ಸರಿ ಮಗ, ಸಾಯಂಕಾಲ ದುಡ್ಡು ಕೊಟ್ಟು ಆಟೋ ತಗೊಂಡ್ ಹೋಗ್ತೀನಿ. ಸರಿ ಮಗ, ಸಾಯಂಕಾಲ ಬಂದು ತಗೊಂಡೋಗು. ಲೋ ಮಗ, ಗಾಡಿ ಬೇರೆ ಬೋರಿಗೆ ಬಂದಿದೆ, ಇದ್ರ ಮಾರ್ಕೆಟ್ ಪ್ರೈಸ್ ಬರೀ 1 ಲಕ್ಷ ಇದೆ. ನೀನ್ ಗೊತ್ತಿರೋರ್ನೇ ಮೋಸ ಮಾಡ್ತೀಯಲ್ಲೋ. ಏಯ್, ಗೊತ್ತಿರೋರ್ಗೆ ಮೋಸ ಮಾಡ್ಬೇಕು, ನಿನ್ಗೆ ಅದೆಲ್ಲ ಗೊತ್ತಾಗಲ್ಲ. ಮಗ ಆಗಿದೆ ನೋಡು. ಸರಿ ಮಗ. ಮಗ ಇವಾಗ ಹೇಗಿದೀವ ಅಪ್ಪಂಗೆ? ಲೋ ಮಗ, ನಾ ಅಪ್ಪಂಗ್ ತುಂಬಾ ಸೀರಿಯಸ್ ಆಗಿದೆ ಅಂತ ಕಣೋ, ಆಪರೇಷನ್ ಮಾಡಿಸ್ಬೇಕಂತೆ. 1 ಲಕ್ಷ ರೂಪಾಯಿ ಆಗುತ್ತೆ ಅಂತ ಹೇಳ್ತಿದಾರೆ ಕಣೋ. ಲೋ ಮಗ, ಅವತ್ ನೀನ್ ಆಟೋ ಮಾರಿ ಒಬ್ರಿಗೆ ಮೋಸ ಮಾಡ್ದೆ, ಅದೇ ದುಡ್ಡನ್ನ ತಂದು ಇವತ್ ಹಾಸ್ಪಿಟಲ್ ಹಾಕ್ದೆ. ಇದನ್ನೇ ಮಗ ಕರ್ಮ ಅನ್ನೋದು.